ನಮಸ್ಕಾರ ಎಲ್ಲರಿಗೂ. ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾನ ತೊಗೊಂಬಂದೇನಿ. ಭಾಳ ಆದಾಯ ಬರುವಂತಹ ಒಂದು ಉದ್ಯೋಗ ಅವಕಾಶನ ತೊಗೊಂಬಂದೇನಿ. ಉದ್ಯೋಗ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಈ ವಿಡಿಯೋದಾಗ ಕೊಡಾಕತ್ತೀನಿ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಮನೆಯಲ್ಲಿರೋರಿಗೆ ನಾನು ಏನಾದರೂ ಒಂದು 4 ರೂಪಾಯಿ ದುಡಿಬೇಕು ಅನ್ನೋರಿಗೆ, ನಾನು ಒಂದು 4 ಸಂಪಾದನೆ ಮಾಡಬೇಕು ಅನ್ನೋರಿಗೆ ಈ ಒಂದು ಬಿಸ್ನೆಸ್ ತುಂಬ ಅನುಕೂಲ ಅಂತ ನಾನು ಹೇಳ್ತೀನಿ. ಈಗ ನೀವಿಲ್ಲಿ ನೋಡ್ತಾ ಇರೋದು ಸಾರಿ ಪೇಟಿಕೋಟ್ ಬಿಸ್ನೆಸ್. ಈ ಸಾರಿ ಪೇಟಿಕೋಟು ಪ್ರತಿಯೊಬ್ಬರಿಗೂ ಉಪಯೋಗವಾಗೋಂಥದ್ದು. ಮನೆಯಾಗಿರೋ ಹೌಸ್ ವೈಫ್ ಆಗಿರ್ಬೋದು, ಸ್ಕೂಲ್ಗೆ ಹೋಗೋ ಟೀಚರ್ಸ್ಗಾಗಿರ್ಬೋದು, ಆಫೀಸ್ಗೆ ಹೋಗೋರಿಗಾಗಿರ್ಬೋದು, ಪ್ರತಿದಿನ ಸೀರೆನ ವೇರ್ ಮಾಡೋರಿಗೆ, ಸೀರೆ ಉಟ್ಕೊಂಡು ಹೋಗೋರಿಗೆ ಈ ಒಂದು ಪೇಟಿಕೋಟು ಬೇಕೇ ಬೇಕು. ಹಾಗಾಗಿ ಈ ಒಂದು ಬಿಸ್ನೆಸ್ನ ಎಲ್ಲರೂ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮನೆಯಾಗಿರೋರು ನಾನು ಏನಾದರೂ ಒಂದು 4 ರೂಪಾಯಿನ ಗಳಿಸ್ಬೇಕು, ನಾನು ಏನಾದರೂ ಒಂದು ಅರ್ನಿಂಗ್ಸ್ನ ಮಾಡಬೇಕು ಅನ್ನೋರು ಈ ಒಂದು ಸ್ಯಾರಿ ಪೇಟಿಕೋಟ್ ಬಿಸ್ನೆಸ್ನ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಒಂದು ವ್ಯಾಪಾರ ಇದು. ಇದು ಹೆಣ್ಮಕ್ಳ ಮಧ್ಯೆ ನಡೆಯೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಅನುಕೂಲ. ಹೊರಗಡೆ ಹೋಗಿ ದುಡಿಯೋ ಬದಲು ಮನ್ಯಾಗ ಇದ್ದು ಮನೆ ಕೆಲಸನೆಲ್ಲ ಮಾಡಿಕೊಂಡು, ಮಕ್ಕಳನ್ನೂ ನೋಡಿಕೊಂಡು, ಮನೇನೂ ನೋಡಿಕೊಂಡು ಎಲ್ಲ ನಿಭಾಯಿಸೋದ್ರ ಜೊತೆಗೆ ಈ ಒಂದು ವ್ಯಾಪಾರನ ಅವರು ಮಾಡ್ಬೋದು. ಈಗ ಹೋಲ್ಸೇಲ್ ತೊಗೊಂಬಂದು ರಿಟೈಲ್ ಕೊಡೋ ಅಂಥ ಬಿಸ್ನೆಸ್ ಇದು. ಪ್ರತಿದಿನ ಸ್ಕೂಲ್ ಟೀಚರ್ಸ್ಗೆ, ಆಫೀಸ್ಗೆ ಹೋಗೋರಿಗೆಲ್ಲರಿಗೂ ಪರಿಚಯ ಮಾಡಿಕೊಂಡು ನಾವು ಈ ಒಂದು ಬಿಸ್ನೆಸ್ನ ಮಾಡ್ಬೋದು. ಹೋಲ್ಸೇಲ್ ರೇಟ್ಗಳಲ್ಲಿ ತೊಗೊಂಬಂದರೆ 110 ರೂಪಾಯಿ, 100 ರೂಪಾಯಿದಿಂದ 110, 120 ರೂಪಾಯಿ ಮಟ್ಟ ಅಷ್ಟೇ ಇವು ರೇಟು ಬೀಳ್ತಾವೆ. ತೊಗೊಂಬಂದು ಮನೆಯಲ್ಲೇ ಕೂತ್ಕೊಂಡು 160 ರೂಪಾಯಿ, 180 ರೂಪಾಯಿ ರೇಟ್ ಇಟ್ಟರೆ ಮತ್ತು ನಾವು ಕೊಡೋರಿಗೆ 10 ಬಂದವರೆಲ್ಲ ಮತ್ತು ಅವರು ಗಿರ್ಜಿ ಮಾಡೇ ಮಾಡ್ತಾರೆ, ಅಂದ್ರೆ ಬಾರ್ಗೇನ್ ಮಾಡೇ ಮಾಡ್ತಾರೆ. ಅಂಥವರಿಗೆ 10 ರೂಪಾಯಿ 20 ರೂಪಾಯಿ ಬಿಟ್ರೂ ಒಂದು ಲಂಗಾಕ್ಕೆ ಕಡಿಮೆ ಅಂದ್ರೂ ಒಂದು 30ರಿಂದ 40 ರೂಪಾಯಿ ಲಾಭ ಸಿಗ್ತತಿ. ಈ ಒಂದು ಸ್ಯಾರಿ ಪೇಟಿಕೋಟು ಈಗೆಲ್ಲರೂ ಕಲರ್ ಸೀರೆ ಉಡ್ತಾರೆ. ಹಾಗಾಗಿ ಕಲರ್ ಸ್ಯಾರಿ ಪೇಟಿಕೋಟು ಮ್ಯಾಚಿಂಗ ಬೇಕು ಅಂತ ಇಷ್ಟಪಟ್ಟು ತೊಗೊತಾರೆ. ಅದ್ರಾಗ ಸ್ಕೂಲ್ ಟೀಚರ್ಸು, ಹೌಸ್ ವೈಫು, ಮನೆಯಲ್ಲಿರೋರು, ನೈಟಿ ಹಾಕ್ಕೊಳ್ಳೋರಿಗೆ ಮತ್ತು ಆಫೀಸ್ಗೆಲ್ಲ ಹೋಗೋರಿಗೆ ಈ ಒಂದು ಸ್ಯಾರಿ ಪೇಟಿಕೋಟು ಬೇಕೇ ಬೇಕು. ಹಾಗಾಗಿ ಇದನ್ನು ಯಾರು ಬೇಕಾದರೂ ಮನೆಯಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಒಂದು ಸ್ವಲ್ಪ ಲೆಕ್ಕ ಮಾಡೋಕ್ಕೆ ಬಂದರೆ ಸಾಕು. 5ನೆತ್ತ 6ನೆತ್ತ ಓದೋರಿಂದ ಹಿಡಿದು ಎಲ್ಲರೂ ಈ ಒಂದು ಬಿಸ್ನೆಸ್ನ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು. ಹೋಲ್ಸೇಲ್ ಅಂಗಡಿಗೆ ಹೋಗಿ ಒಳ್ಳೆ ಬಟ್ಟೆ ನೋಡಿ ತೊಗೊಂಬರ್ಬೇಕು. ಯಾಕಂದ್ರೆ ನಾನು ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ಇದ್ರಾಗ ಒಳ್ಳೆ ಬಟ್ಟೆ, ಪಾಪ್ಲೇನ್ ಬಟ್ಟೆ ಹೊಲ್ದಿರೋ ಅಂಥ ಪೇಟಿಕೋಟ್ನ ತಂಬರ್ಬೇಕು. ಯಾಕಂದ್ರೆ ಈಗ ದಪ್ಪ ಕಾಟನ್ ಅಂಥೇಳಿ ಕೊಡ್ತಾರೆ, ದಪ್ಪ ಇರ್ತಾವೆ ಅವು. ಹಾಕ್ಕೊಂಡು ಓಡಾಡಿದ್ರೆ ಬರಂತ ಶಬ್ದ ಆಗ್ತಾವೆ. ಇನ್ನೊಂದು ಏನಪ್ಪ ಅಂದ್ರೆ ಅವು ನೀರಿಗೆ ಹಾಕಿದ ತಕ್ಷಣ ಅವ್ರು ಹೆಂಗೆ ಬಣ್ಣ ಹಾಕಿರ್ತಾರೋ ಅದೇ ಥರ ಬಣ್ಣೆಲ್ಲ ತಳ್ಕೊಂಡು ಹೋಗ್ತೈತಿ. ಅಂಥ ಒಂದು ಬಟ್ಟೆ ಸ್ಕಿನ್ನಿಗೆ, ಮನುಷ್ಯನ ಚರ್ಮಕ್ಕೆ ಅದು ಒಳ್ಳೆಯದಲ್ಲ, ಸ್ಕಿನ್ಗೆ ಒಳ್ಳೆಯದಲ್ಲ. ಹಾಗಾಗಿ ಒಂದೊಂದು ಸಲ ನೀವು ನೋಡ್ಬೋದು ಬಟ್ಟೆಯ ಕಲರ್ ಹೋಗ್ತೈತಲ್ಲ, ಬಣ್ಣ ಹೋಗ್ತೈತಲ್ಲ, ಅಕಸ್ಮಾತ್ ಈ ಬ್ಯಾಸ್ಗೆ ಕಾಲದಾಗ ಅಂಥ ಕಾಟನ್ ಬಟ್ಟೆ ಹಾಕ್ಕೊಂಡಾಗ ಅದ್ರಾಗಿನ ಬಟ್ಟೆಗಿಂದಿರೋ ಬಣ್ಣ ಮೈಗೆಲ್ಲ ಹತ್ತಿರ್ತೈತಿ, ಬೆವರಿಗೆ. ಆ ಬೆವರಿಗೇನ ಅಷ್ಟು ಬಟ್ಟೆಯಿಂದ ಅದು ಬಣ್ಣ ಹೊರಗೆ ಬಂದಿರ್ತೈತಿ. ಅಂದ್ರೆ ನೀರಿಗೆ ಹಾಕಿದಾಗ ಎಷ್ಟು ಬರ್ತೈತಿ ಅಂತ ವಿಚಾರ ಮಾಡಿರಿ. ಹಾಗಾಗಿ ನಾನೇನು ಹೇಳ್ತೀನಿ, ಅದು ಕೆಮಿಕಲ್. ಹಾಗಾಗಿ ಪಾಪ್ಲೇನ್ ಬಟ್ಟೆ ಹೊಲ್ದಿರೋ ಲಂಗ ಆದ್ರೆ ಸ್ವಲ್ಪ ಫ್ಯಾನ್ಸಿ ಇರ್ತಾವೆ, ಚೆನ್ನಾಗಿರ್ತಾವೆ, ಅವು ಸ್ಮೂತ್ ಇರ್ತಾವೆ. ಬಟ್ಟೆ ಹಾಕ್ಕೊಂಡ್ರೆ ಬರಂತ ಶಬ್ದ ಆಗಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದು ಸ್ಮೂತ್ ಇರ್ತೈತಿ. ನೈಟಿ ಹಾಕ್ಕೊಂಡಾಗಲಿ, ಸ್ಯಾರಿ ಉಟ್ಕೊಂಡಾಗಲಿ ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ಅದು ಪ್ರತಿದಿನ ಅವನ್ನ ವೇರ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ದಂಗೆ. ಆಮೇಲೆ ಆ ಪಾಪ್ಲೇನ್ ಬಟ್ಟೆ ಏನೈತಲ್ಲ ಅದು ಕಲರ್ ಹೋಗೋದಿಲ್ಲ. ಒಂದು ಸಲ ನೀರಿಗೆ ಹಾಕಿದಾಗ ಗಂಜಿ ಜೊತೆಗೆ ಒಂದು ಸ್ವಲ್ಪ ಹೌದು ಅಲ್ಲೋ ಅನ್ನೋ ಥರ ಒಂದೀಟು ಹೋದಂಗೆ ಮಾಡ್ತೈತೆ ಅಷ್ಟೇ. ಆಮೇಲೆ ಬಟ್ಟೆ ಕಲರ್ ಬಿಡೋಂಗಿಲ್ಲ. ಅಂಥ ಒಂದು ಒಳ್ಳೆ ಪಾಪ್ಲೇನ್ ಬಟ್ಟೆಯಲ್ಲಿ ಹೊಲಿದಿರುವಂಥ ಒಂದು ಪೇಟಿಕೋಟ್ನ ತೊಗೊಂಬಂದು ಹೋಲ್ಸೇಲಲ್ಲಿ ತೊಗೊಂಬಂದು ರಿಟೈಲಲ್ಲಿ ಮಾರಿ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ಸ್ಯಾರಿ ಪೇಟಿಕೋಟ್ ಬಿಸ್ನೆಸ್ನ ವ್ಯಾಪಾರವನ್ನು ಮಾಡ್ಬೋದು. ಈ ಒಂದು ಉದ್ಯೋಗ ಮಾಹಿತಿನ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿರ್ಬೋದು.
ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಈ ಒಂದು ಬಿಸ್ನೆಸ್ನ ಓನಾಗಿ ಹೋಗಿ ತೊಗೊಂಡು ಬಂದು ಮನೆಯಲ್ಲೇ ಕೂತ್ಕೊಂಡು ಎಲ್ರಿಗೂ ಹೇಳ್ರಿ. ಫಸ್ಟು ಹಿಂಗೆ ಈ ಥರ ಬಟ್ಟೆ ತೊಗೊಂಬಂದಿನಿ ನೋಡಿರಿ, ಬೇಕಾದ್ರೆ ತೊಗೊಳ್ರಿ ಅಂದರೆ ಒಂದು ತೊಗೊಳಕ್ಕೆ ಬಂದವ್ರು 4 ತೊಗೊತಾರೆ. 4 ಅಲ್ಲ 2 ತೊಗೊಂಡು ಹೋದವರು ಬಳಸಿ ಉಪಯೋಗಿಸಿ ಮತ್ತೆ ಹುಡ್ಕೊಂಬಂದು ನಿಮ್ಮ ಹತ್ರನೇ ಅವರು ಈ ಒಂದು ಸ್ಯಾರಿ ಪೆಟ್ಕೋಟ್ನ ತೊಗೊಳ್ತಾರೆ. ಅಂಥ ಒಂದು ಬಟ್ಟೆನ ತಂದು ಕೊಟ್ಟು ಒಳ್ಳೆಯ ರೀತಿಯಿಂದ ನೀವು ವ್ಯಾಪಾರ ಮಾಡಿದರೆ ನಿಮಗೆ ಒಳ್ಳೆಯ ಲಾಭವೂ ಆಕತಿ. ನೀವು ಕೂಡ ಹೋಲ್ಸೇಲ್ ರೇಟಲ್ಲಿ ತಂದಿರ್ತೀರಲ್ಲ, ನೀವು ಕೂಡ ಓನಾಗಿ ನೀವು ಕೂಡ ಬಳಸ್ಬೋದು. ಇವನ್ನ ಮನೆಗೂ ಕೂಡ ಯೂಸ್ ಮಾಡ್ಕೋಬೋದು, ವ್ಯಾಪಾರನೂ ಮಾಡ್ಬೋದು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾಯಿರಿ. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್.